ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಗೆ ಈ ಒಂದು ಶುಕ್ರ ಬದಲಾವಣೆಯಿಂದ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳಿ. ಖಂಡಿತ. ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ಈ ಶುಕ್ರನ ಒಂದು ಬದಲಾವಣೆಯಿಂದ ಸಿಂಹ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಏನ್ ಫಲ ಕೊಡುತ್ತೆ ಅನ್ನೋದು ನೋಡೋಣ. ನೋಡಿ, ಇಲ್ಲಿ ಸಿಂಹ ರಾಶಿಯವರು, ಸಿಂಹ ಅಂದ್ರೆ ನಿಮ್ಗೆ ಗೊತ್ತಿದೆ, ಅದು ಕ್ಯಾರೆಕ್ಟರ್ಸ್ ನಾನು ತುಂಬಾ ಸರಿ ಹೇಳಿದೀನಿ. ರಾಜನ ಗುಣವನ್ನ ಉಳ್ಳವಂತವ್ರು ಸಿಂಹ ರಾಶಿಯವರು. ಯಾಕೆಂತ ಅಂದ್ರೆ, ಒಬ್ಬ ಅಧಿಕಾರಿ ಮಾತನ್ನ ಏನಾದ್ರು ಕೇಳ್ಬೇಕು ಅಂತ ಅಂದ್ರೆ ಅವನು ಉನ್ನತ ಸ್ಥಾನದಲ್ಲಿ ಇರ್ಬೇಕು. ಸುಮ್ನೆ ಯಾರು ಕೇಳಕ್ಕಾಗಲ್ಲ. ಈ ಸಿಂಹ ರಾಶಿಯವರು ಹೇಗೆ ಅಂತಂದ್ರೆ, ತಂದೆ ನಡಿಬೇಕು, ನನ್ನದೇ ಮಾತಾಗ್ಬೇಕು, ಜೊತೆಗೆ ಸ್ವಲ್ಪ ಸಿಸ್ಟಮೆಟಿಕ್ ಲೈಫ್ ನ ಇಟ್ಕೊಂಡು ಕಾರವಾದ ಮಾತುಗಳನ್ನ ಹಾಡ್ತಾರೆ. ಅಂದ್ರೆ ಒಳಗೊಂದು ಹೊರಗೊಂದು ಏನೂ ಇಲ್ಲದೆ, ಫಿಲ್ಟರ್ ಇಲ್ಲದೆ ಕೆಲವರು ಮಾತಾಡ್ತಾರೆ ಅಂತಲ್ಲ, ಅದು ಸಿಂಹ ರಾಶಿಯವರು ಆ ರೀತಿನೇ ಇರ್ತಾರೆ. ಸಿಂಹ ರಾಶಿಯವರಿಗೆ ಫೈನಾನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ದರ್ಪವಾಗಿ ನಾನು ನಡ್ಕೋಬೇಕು, ನಂದೇ ನಡಿಬೇಕು, ಆಡಳಿತ ಅಂದಾಗ ಏನಾಗತ್ತೆ, ಒಂದು ಹಣದಕ್ಕಿಂತ ಹೆಚ್ಚಾಗಿ ಕೆಲವ್ರು ಸಲಾ ಮುಡಿಬೇಕು, ನಂಗೆ ರೆಸ್ಪೆಕ್ಟ್ ಕೊಡ್ಬೇಕು, ಇದೆಲ್ಲ ಓವರ್ ಹೆಡ್ ಆಗಿ ಇವ್ರಿಗೆ ಇದ್ದೇ ಇರುತ್ತೆ. ಸಿಂಹ ರಾಶಿಯವ್ರಿಗೆ ಖಂಡಿತ ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಧನಸ್ಥಾನಕ್ಕೆ ಶುಕ್ರ ಬಂದಿದ್ದಾನೆ ಅಂತ ಅಂದ್ರೆ, ಇಲ್ಲಿ ಅವ್ರಿಗೆ ಪ್ರಾಫಿಟ್ ಹೌಸ್ ಅಂತ ಏನ್ ಕರಿತೀವಿ, ಹಣ ಬೇಕು. ಲಾಭದ ಮನೆ ಒಂದಾದ್ರೆ ಧನ ಸ್ಥಾನ ಎರಡನೇ ಮನೆ ಅಂತ ಕರಿತೀವಿ. ಹಣ ಎಷ್ಟು ಮಟ್ಟಿಗೆ ನಮ್ಗೆ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸಿಂಹ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಶುಕ್ರ ನೀಚ ಭಾವದಲ್ಲಿ ಕುಳಿತಿರೋದ್ರಿಂದ ಸ್ವಲ್ಪ ಎಲ್ಲೋ ಫೈನಾನ್ಸ್ ಒಂಚೂರು ಟೈಟ್ ಆಗ್ಬೋದು. ಬಟ್ ಮೋರ್ ದನ್ ಅಂತ ಏನ್ ಕಷ್ಟ ಇಲ್ಲ. ಯಾಕೆಂದ್ರೆ ಸಿಂಹ ರಾಶಿಯವರು ಯಾವಾಗ್ಲೂ ಪ್ಲಾನ್ ಮಾಡ್ಕೊಂಡ್ರೆ ಲೈಫ್ ಮಾಡಿರ್ತಾರೆ. ಅಂದ್ರೆ 10 ರೂಪಾಯಿ ಜೀವನ ಇದ್ರೆ 9 ರೂಪಾಯಿವರೆಗೂ ಮಾಡಿ 1 ರೂಪಾಯಿ ಅಂತ ಉಳಿಸಿರ್ತಾರೆ. ಮೋರ್ ದನ್ ಕ್ಲಿಯರ್ ಮಾಡ್ಕೊಂಡಿರಲ್ಲ ಸಿಂಹ ರಾಶಿಯವರು. ಯಾಕೆ ಹೇಳಿ, ಅವರಿಗೆ ಲಾಭ ಸ್ಥಾನದಲ್ಲಿ ಬುಧ ಇರ್ತಾನೆ. ರಾಶಿಯವರಿಗೆ ರವಿ ಅಧಿಪತಿ ಆಗಿದ್ರು ಕೂಡ ಲಾಭದ ಮನೆ ಬುಧ ಆಗಿರ್ತಾನೆ, ಎರಡನೇ ಮನೆನೂ ಕೂಡ ಬುಧ ಆಗಿರ್ತಾನೆ. ಹಾಗಾಗಿ ತುಂಬಾ ಟ್ಯಾಲೆಂಟ್ ಆಗಿ ಜೀವನ ಮಾಡ್ತಾರೆ ಸಿಂಹ ರಾಶಿಯವರು. 10 ರೂಪಾಯಿಲಿ 1 ರೂಪಾಯಿ ಉಳಿಸ್ಕೊಳ್ತಾರೆ ಕ್ಯಾರೆಕ್ಟರ್ ಇದೆ ಅಂತ ಅಂದ್ರೆ ನೋಡಿ, ಲೈಫ್ ಲಾಂಗ್ ನಮ್ಗೆ ಏನಾದ್ರು ಒಂದ್ ಸಮ್ ಟೈಮ್ ಪ್ರಾಬ್ಲಮ್ ಆಗ್ತಿದೆ, ಕೊನೆವರೆಗೂ ನಮ್ಗೆ ಏನಾದ್ರು ಜೀವನಕ್ಕೆ ಆಧಾರವಾಗಿ ಬೇಕು ಅನ್ನೋದನ್ನ ಉಳಿಸ್ಕೊಳ್ಳೋದು ಯಾರು ಅಂತ ಅಂದ್ರೆ ಸಿಂಹ ರಾಶಿಯವರಾಗಿರೋದ್ರಿಂದ ವೆರಿ ವೆರಿ ಬ್ರಿಲಿಯಂಟ್ ಅಂತ ಕರಿತೀವಿ. ಅದೇ ಸಿಂಹ ರಾಶಿಯವರಿಗೆ ಎರಡನೇ ಮನೆಗೆ ಶುಕ್ರ ಬರ್ತಾ ಇರೋದ್ರಿಂದ, ನೀಚ ಸ್ಥಾನದಲ್ಲಿ ಇರೋದ್ರಿಂದ ಕೂಡ ಮನೆಗೆ ಬೇಕಾದಂತಹ ಒಂದು ಐಟಮ್ಗಳನ್ನ ಕೊಂಡುಕೊಳ್ಳೋದ್ರಲ್ಲಿ ಸ್ವಲ್ಪ ಹಣದ ಒಂದು ಮುಗ್ಗಟ್ಟು ಆಗ್ಬೋದೇ ಹೊರತು ಖಂಡಿತ ಅವ್ರಿಗೆ ಹೇಗಾದ್ರೂ ಮಾಡಿ ಹಣ ಸಂಪಾದನೆಯಲ್ಲಿ ಕಷ್ಟಪಡಲ್ಲ. ಮತ್ತೆ ಯಾವ್ದಾರ ಹಣ ಹೊಂದಿಸೋದ್ರಲ್ಲೂ ಕೂಡ ಅವ್ರು ಕಷ್ಟಪಡಲ್ಲ. ಯಥೇಚ್ಛವಾಗಿ ಹಣದ ಒಂದು ಅವಕಾಶ ಅವ್ರಿಗೆ ಸಿಕ್ಕೇ ಸಿಗತ್ತೆ. ಶುಕ್ರ ನೀಚ ಆಗ್ಲಿ ಉಚ್ಚ ಆಗ್ಲಿ ಪರಿಸ್ಥಿತಿ ಏನು ಅಂತಂದ್ರೆ ಶುಕ್ರನ ಫಲಗಳು ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ಶುಕ್ರ ಇಸ್ ಎ ಮೋರ್ ದನ್ ಪವರ್ಫುಲ್. ಮನುಷ್ಯನಿಗೆ ಲಕ್ಸುರಿಯಾಗಿ ಏನಾರ ಬದುಕಬೇಕು, ಲಕ್ಸುರಿಯಾಗಿ ಜೀವನ ನಡೆಸ್ಬೇಕಪ್ಪ ಅಂತ ಅಂದ್ರೆ ಶುಕ್ರ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವು ಲೈಫ್ ಅಲ್ಲಿ ಚೇಂಜಸ್ ನ ನೋಡ್ತಾ ಇದೀವಿ. ಒಬ್ಬ ವ್ಯಕ್ತಿ ಅಂತ ಅಂದ್ರೆ, ಈಗ ಕೆಲವರೊಬ್ರು ನೋಡಿ 2 ವೀಲರ್ ಓಡಿಸ್ತಾ ಇರ್ತಾರೆ, ಆಮೇಲೆ 4 ವೀಲರ್ ಹೋಗ್ತಾರೆ, ಇನ್ನು ಜೆಟ್ ಎಲ್ಲ ತಗೊಳ್ಳೋ ಲೆವೆಲ್ಗೂ ಇದಾರೆ ಎಷ್ಟೊಂದ್ ಜನ ನಾವು ನೋಡ್ತೀವಿ ಅಲ್ವಾ. ಸೊ ಹಣದ ಒಂದು ದುಡ್ಡು ಮಾಡ್ಲೇಬೇಕು ಅಂತ ಅಂದ್ರೆ ಬುದ್ಧಿಜೀವಿಗಳಾಗೆ ನಾವು ಬದುಕ್ಬೇಕು. ಶ್ರಮಜೀವಿಗಳಾದ್ರೆ ನಾವು ಲೈಫ್ ಲಾಂಗ್ ಹಂಗೆ ಇರ್ತೀವಿ, ಮಧ್ಯಮ ಕುಟುಂಬದವರಾಗೆ ಇರ್ತೀವಿ. ನಾವು ಒಂದು ಉನ್ನತ ಕುಟುಂಬದಿಂದ ಬರ್ಬೇಕಪ್ಪ, ಒಂದು ಒಳ್ಳೆ ಕುಟುಂಬದಲ್ಲಿ ನಾವು ವಾಸ ಮಾಡ್ಬೇಕು, ಅಥವಾ ನಮ್ಮ ಮನೆ ಒಂದು ಲಕ್ಸುರಿಯಾಗಿ ಬದುಕಿರ್ಬೇಕು ನಮ್ಮ ಮನೆಯೊಳಗಡೆ ಅಂತಂದ್ರೆ ಶುಕ್ರನ ಬಹಳಷ್ಟು ಜನ ಆಕ್ಟಿವ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಶುಕ್ರ ನಿಮ್ಮ ಜಾತಕದಲ್ಲಿ ಯಾವ ಸ್ಥಾನದಲ್ಲಿ ಇದಾನೆ ನೋಡ್ಕೊಳ್ಳಿ. ಇದೇ ರೀತಿ ಸಿಂಹ ರಾಶಿಯವರಿಗೆ ಶುಕ್ರ ಧನಸ್ಥಾನದಲ್ಲಿ ಇರೋದ್ರಿಂದ ಲಾಭಾಧಿಪತಿನೂ ಹಾಗೆ, ಜೊತೆಗೆ ಇವರಿಗೆ ಧನಸ್ಥಾನಾಧಿಪತಿ ಆದಂತಹ 10ನೇ ಮನೆ ಅಧಿಪತಿ ಶುಕ್ರ ಸಿಂಹ ರಾಶಿಯವರಿಗೆ. ಅಲ್ಲಿಗೆ ಏನಾಗುತ್ತೆ, ಬುಧ ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಲಕ್ಷ್ಮೀನಾರಾಯಣ ಯೋಗ ಅಂತ ಏನ್ ಕರಿತೀವಿ, ಶುಕ್ರನಿಗೆ 10ನೇ ಮನೆ ಸಿಂಹ ರಾಶಿಗೆ, ಜೊತೆಗೆ 3ನೇ ಮನೆ ಬಂದು ಪರಾಕ್ರಮ ಸ್ಥಾನ ಅಂತ ಏನ್ ಕರಿತೀವಿ ಸಿಂಹ ರಾಶಿಯವರಿಗೆ. ಬಡಿಲೇಬೇಕು, ಇಂಥದ್ ಬೇಕೇ ಬೇಕು, ಇಂಥ ಕೆಲಸ ಆಗ್ಲೇಬೇಕು ಅಂತಂದ್ರೆ ಸಾಧನೆಯನ್ನ ಮಾಡೇ ಮಾಡ್ತಾರೆ. ನಾನು ಯಾವಾಗ್ಲೂ ಏನ್ ಹೇಳ್ತೀನಿ, ಯಾವ್ದನ್ನ ಬಯಸ್ಬಿಟ್ಟು ಸುಮ್ನೆ ಕೂತ್ಕೊಂಡ್ರೆ ನಮ್ಮ ಹತ್ರ ಸಿಗಲ್ಲ. ಅದನ್ನ ಪಡಿಬೇಕು ಅಂದಾಗ ನಾವ್ ಅದಕ್ಕೆ ಕಷ್ಟ ಪಡ್ಬೇಕಾಗುತ್ತೆ, ರೀಚ್ ಗೋಲ್ ಮಾಡ್ಬೇಕಾಗತ್ತೆ. ಸುಮ್ನೆ ಗುರಿ ಇಟ್ಕೊಂಡು ನಾನು ಅದು ಸಾಧನೆ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಯಾವುದಕ್ಕೆ ಕಾರಣಕ್ಕೂ ನೀವು ಫಲ ಸಿಕ್ಕಲ್ಲ. ಪ್ರಯತ್ನ ಪಡಿ. ಆ ಪ್ರಯತ್ನ ಪಡೋದ್ರಲ್ಲಿ ಸಿಂಹ ರಾಶಿಯವರು ಮೋಸ್ಟ್ ಪವರ್ಫುಲ್ ಅಂತೀನಿ. ಯಾಕೆ ಅಂತ ಅಂದ್ರೆ 100 ಕಲ್ಲು ಹೊಡೆದ್ರೆ 1 ಕಲ್ಲಲ್ಲಿ ನನ್ ಕೆಲಸ ಸಕ್ಸಸ್ ಆಗುತ್ತೆ ಅನ್ನೋದು ಗೊತ್ತಿರ್ತದೆ ಸಿಂಹ ರಾಶಿಯವರಿಗೆ. ಯಾಕೆ ರವಿ ಇಸ್ ಎ ವೆರಿ ಪವರ್ಫುಲ್. ಸೂರ್ಯ ಅಂತ ಏನ್ ಕರಿತೀವೋ, ಸೂರ್ಯನಕ್ಕ ಒಂದು ಹ್ಯಾಟ್ ನೋಡಿ, ಸೂರ್ಯ ಇಲ್ಲದೆ ಯಾವ ಕೆಲಸ ಕಾರ್ಯಗಳು ಆಗೋದಿಲ್ಲ. ಸೂರ್ಯನ ಒಂದು ಕ್ವಾಲಿಟೀಸ್ ಏನಿದೆ, ಸೂರ್ಯನ ಒಂದು ಗುಣತತ್ವಗಳಿದೆ, ಅದೆಲ್ಲವೂ ಕೂಡ ಸಿಂಹ ರಾಶಿಯವ್ರಿಗೆ ಇರೋದ್ರಿಂದ ಸಿಂಹ ರಾಶಿಯವರು ಹೇಗೆ ಅಂತ ಅಂದ್ರೆ ತಾವು ಅನ್ಕೊಂಡಂತಹ ಲೈಫ್ ಲೀಡ್ ನ ನೀಟಾಗಿ ಮಾಡ್ತಾರೆ.
ಜೊತೆಗೆ ಊಟದಲ್ಲೂ ಅಷ್ಟೇ ಎರಡನೇ ತುಂಬಾ ಅವರಿಗೆ ಇಷ್ಟವಾದಂತಹ ಫುಡ್ ಗಳನ್ನ ಸೇವಿಸುವಂತದ್ದು ಸಿಂಹರಾಶಿಯವರು. ಸುಖ ಸುಮ್ನೆ ಅವ್ರು ಏನನ್ನೂ ತಿನ್ನೋದಿಲ್ಲ, ಬೇಕು ಒಂದಿನ ಪಡೆದೇ ಪಡಿತಾರೆ. ಆ ಪಡೆಯೋದ್ರಲ್ಲಿ ಸಾಧನೆ ಮಾಡ್ತಾರೆ ಅಂದ್ರೆ ಸಿಂಹರಾಶಿಯವರು ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಮೋಸ್ಟ್ ಪವರ್ಫುಲ್ ಬ್ರಿಲಿಯಂಟ್ ಆಗಿ 2ನೇ ಮನೆ ಬುಧ. ಹಾಗಾಗಿ ಇಡೀ ಬಚಕ್ರದಲ್ಲೇ ಕೂಡ ಆ ಮನೆಗೆ ನಾವು 5ನೇ ಮನೆ ಅಂತ ಕರಿತೀವಿ. ಆ 5ನೇ ಮನೇಲಿ ಇದ್ದಾಗ ಸಿಂಹರಾಶಿಯವರಿಗೆ ಏನಾಗುತ್ತೆ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಅಂತ ಕರಿತೀವಿ ನಾವು, ಧರ್ಮದ ಮನೆಗಳಂತಾನು ಕರಿತೀವಿ. ನೋಡಿ, ಮೋಸ್ಟ್ ಪವರ್ಫುಲ್ ಮೇಷ ಕೊಟ್ರೆ ಕುಜಾಧಿಪತಿ, ಅದ ನಂತರ ಪಂಚಮ ಸ್ಥಾನಕ್ಕೆ ರವಿ ಅಧಿಪತಿ, ಜೊತೆಗೆ 9ನೇ ಮನೆ ಗುರು ಕೊಟ್ಟಿದ್ದಾನೆ. ಅಲ್ಲಿಗೆ ಕುಜ ಮತ್ತೆ ರವಿ ಗುರು ಕಾಂಬಿನೇಷನ್ ಕೊಟ್ಟಿದ್ದಾನೆ ಅಂತ ಅಂದ್ರೆ ಲೈಫ್ ಶುರು ಆಗೋದು ಎಲ್ಲಿಂದ? ಕುಜನಿಂದ ಶುರು ಆಗತ್ತೆ. ರವಿಗೆ ಬರ್ತಾನೆ, ಪಂಚಮ ಸ್ಥಾನಕ್ಕೆ ಬರ್ತಾನೆ, 5ನೇ ಮನೆಗೆ ಬಂದು 9ನೇ ಮನೆ ಧರ್ಮಸ್ಥಾನಕ್ಕೆ ಬರ್ತಾನೆ. ಯಾರು ನೋಡಿ, ಎಲ್ರು ಸ್ಕೂಲ್ ಕಟ್ಟಕ್ಕಾಗಲ್ಲ, ಎಲ್ರು ದೇವಸ್ಥಾನ ಕಟ್ಟಕ್ಕಾಗಲ್ಲ, ಎಲ್ರು ಗುರುಗಳಾಗಕ್ಕಾಗಲ್ಲ, ಎಲ್ರು ರಾಜರು ಆಗಕ್ಕಾಗಲ್ಲ. ಅವ್ರವ್ರ ತಕ್ಕಂತೆ ಜೀವನ ಮಾಡ್ತೀವಿ ಅಂತಂದ್ರೆ ರವಿ ನಿಮ್ಮ ಜಾತಕದಲ್ಲಿ ಎಲ್ಲಿದ್ದಾನೆ ನೋಡ್ಕೊಳ್ಳಿ, ಶುಕ್ರ ನಿಮ್ಮ ಜಾತಕದಲ್ಲಿ ಲಕ್ಸುರಿ ಬದುಕ್ಬೇಕನ್ನೋದು ನೋಡ್ಕೊಳ್ಳಿ. ಅವ್ರವ್ರ ಜಾತಕದಲ್ಲಿ ಶುಕ್ರ ವೀಕ್ ಆಗಿದ್ದಾರೆ, ಅದನ್ನ ಆಕ್ಟಿವ್ ಮಾಡ್ಕೊಳ್ಳಿ. ರವಿ ವೀಕ್ ಆಗಿದೆ, ರವಿನ ಆಕ್ಟಿವ್ ಮಾಡ್ಕೊಳ್ಳಿ. ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಬದುಕ್ಬೇಕು ಅನ್ನೋದಾದ್ರೆ, ಮುಂದೆ ಒಂದು ರಾಜಕಾರಣಿಯಾಗಿ ನಾನು ಬದುಕ್ತೀನಿ, ಜೀವನದಲ್ಲಿ ಸಾಧನೆ ಮಾಡಕ್ತೀನಿ. ಎಷ್ಟೊಂದು ರಾಜಕಾರಣಿಗಳ ಹೆಸರುಗಳ ಹೇಳ್ತೀವಿ, ಇವಾಗ ಸುಮ್ನೆ ಗೌರ್ಮೆಂಟ್ ಗಾಡಿಲಿ ಓಡಾಡಕ್ಕಾಗಲ್ಲ. ಖಂಡಿತ ಅದ್ರ ಭಾವ ಬೇಕು ಅಂತಂದ್ರೆ ರವಿ ತುಂಬಾ ಚೆನ್ನಾಗಿರ್ಬೇಕು, ಸೂರ್ಯ ತುಂಬಾ ಚೆನ್ನಾಗಿರ್ಬೇಕು, ಆದಿತ್ಯ ಅಂತ ಏನ್ ಕರಿತೀವೋ ಆ ಒಂದು ಜಾತಕದಲ್ಲಿ ರವಿ ಮತ್ತೆ ಶುಕ್ರ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕರಿತೀವಿ. ಯಾಕಂದ್ರೆ ದರ್ಪದ ಜೊತೆಗೆ ಹಣನೂ ಇರ್ಬೇಕು. ಖಂಡಿತ ಯಾವಾಗ ಅಧಿಕಾರ ಬಂತೋ ಹಣ ಹಿಂದೆನೆ ಬರುತ್ತೆ. ಹಣ ಇದ್ದ ತಕ್ಷಣ ಎಲ್ರು ಅಧಿಕಾರಿಗಳಾಗಲ್ಲ. ಇವತ್ತು ಎಷ್ಟೋ ಜನ ಹಣ ಇದ್ರು ಕೂಡ ಏನಕ್ಕೆ ಅಧಿಕಾರ ಮಾಡಕ್ಕಾಗಲ್ಲ ಅಂತಂದ್ರೆ ಅಲ್ಲಿ ರವಿ ವೀಕ್ ಆಗಿರ್ತಾನೆ. ಸೊ ಅಂತಹ ಜಾತಕದಲ್ಲಿ ಸಿಂಹ ರಾಶಿಯವರಿಗೆ ಈ ಒಂದು ಶುಕ್ರ ಧನಸ್ಥಾನ ಕುಟುಂಬಕ್ಕೆ ಬರ್ತಾರಿಂದ ಮೋಸ್ಟ್ ಪವರ್ಫುಲ್ ಅಂತ ಕರಿತೀವಿ. ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತಾ ಹೋಗ್ತಾನೆ. ಎಲ್ಲವನ್ನೂ ಕೂಡ ಈಗ ಆಗಸ್ಟ್ ತಿಂಗಳಲ್ಲಿ ಕೊಟ್ಟು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಸಿಂಹ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.